ಕಣ್ಣೀರು ಸುರಿಸ್ತಾ ಇದ್ದೆ. ನೀರಿಗೆ ನಿಮ್ಮಪ್ಪ ಹೋಗ್ತಾನೆ ಮೇಲೆ ಹೊಯ್ಮಾಲಿ ಮುಗಿಸು ಕೆಲಸ. ಹೊಡಿಬೇಡಮ್ಮ, ಹೊಡಿಬೇಡ, ಬೇಗ ಕೆಲಸ ಮಾಡಿ ಮುಗಿಸ್ತೀನಮ್ಮ. ಬೇಗ ಮುಗಿಸ್ತಾನಂತೆ ಕೆಲಸನ, ಬೇಗ ಅವನೆಲ್ಲೇ ಹೋದ ಮುದಿಕೋಣ. ಬೇಕಾದಲ್ಲೂ ನನ್ನ ಕಡೆಯಿಂದ ಬೇಕಾದಷ್ಟು ಕೆಲಸ ಮಾಡಿಸ್ಕೊ ಮಾಡ್ತೀನಿ. ಆದ್ರೆ ದಯವಿಟ್ಟು ನಿಮ್ಮ ಮಾವನ ಕಡೆಯಿಂದ ಮಾತ್ರ ಯಾವ ಕೆಲಸವನ್ನು ಮಾಡಿಸಬೇಡಮ್ಮ. ನಿನ್ನ ಕಾಲಿಗೆ ಬೀಳ್ತೀನಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ. ದುಡಿಯದೆ ಊಟ ವಸತಿ ಸಿಗೋದಕ್ಕೆ ಇದೇನು ಧರ್ಮ ಶಾಲೆನೂ ಅಲ್ಲ, ಅನ್ನ ಛತ್ರನೂ ಅಲ್ಲ. ಈ ಮನೆಯಲ್ಲಿ ಕೆಲಸ ಮಾಡೋರ್ಗಷ್ಟೇ ಕೂಡ್ ಸಿಗೋದು. ನೀವು ಬೇಕಾದ್ರೆ ದುಡಿಬಹುದು, ಸಾಕಾದ್ರೆ ಈ ಮನೆ ಬಿಟ್ಟು ಹೋಗ್ಬಹುದು. ಏನಮ್ಮ ನಿನ್ನ ಮಾತು? ಮಗನ ಮನೆ ಬಿಟ್ಟು ನಾವು ಎಲ್ಲಮ್ಮ ದುಡಿಯೋದಕ್ಕೆ ಹೋಗೋದು? ಎಲ್ಗಾದ್ರೂ ಅದನ್ನು ನಾಳೆ ಹೇಳ್ಕೊಡ್ಬೇಕಂತ. ಮುದಿಯ, ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಕಟ್ಟಿ ತಗೊಂಡು ಬಾ ಅಂತ ಹೇಳಿದ್ದೆ. ಇನ್ನು ಹೋಗಿಪ್ಪ ನೀನು. ಎರಡು ಮನ ಕಟ್ಟಿ ತಗೊಂಡು ಬೇಗ ಬಾ. ದುಡ್ನಾಗ ಕಟ್ಗೆ ಬರ್ತಾವೇನವ? ಬರ್ಲಿಕ್ಕಂದ್ರೆ ನನ್ನ ಗಂಡನ ಹೆಸರು ಹೇಳಿ ತಗೊಂಡು ಬಾ. ಅಂದ್ರೆ ನಿನ್ನ ಗಂಡ ಅಲ್ಲಿ ಉದ್ರಿ ಮಾಡ್ಯಾನ? ನೀರನ್ನ ನಾವು ಕೂಡ ನೀರ್ನ ಹಾಕಿ ನನ್ನೆರಡು ಸೀರೆನ ಮುಗಿದು ಹಾಕು. ಎಲ್ಲೇ ಮಾತಾಡ್ತಾ ನಿಂತು ಬಿಡಬೇಡಿ. ಒಳಗಡೆ ಮಗು ಆಗ್ತಿದೆ, ನಾನ್ ಸ್ವಲ್ಪ ಹಾಲು ಕುಡಿಸ್ಬರ್ತೀನಿ. ಇಂಥ ನರಕದಲ್ಲಿ ಇನ್ನು ಎಷ್ಟು ದಿವಸ ಅಂತ ನಾವು ಈ ರೀತಿ ವಾಸ ಮಾಡಬೇಕ್ರಿ? ನಾವೆಷ್ಟೇ ಎತ್ತರೇನು ಸತ್ತರೇನು ನಮ್ಮ ಪಾದಿಗೆ ಬಂದ ಪಂಚಾಮೃತವನ್ನು ನಾವು ಅನುಭವಿಸಿದ ಯಾರೇನು ಮಾಡೋದು? ಹಿರಿಮಗ ಹೆಂಡತಿ ಗುಲಾಮನಾಗಿ ನಮ್ಮನ್ನ ಭಿಕ್ಷುಕರಂತೆ ಕಾಣಾಗುತ್ತೇವೆ. ಇನ್ನು ಕಿರಿಮಗ ದುರುಪರಾದ ಹೊತ್ತು ಎಲ್ಲೇ ಹೋಗಿ ನಮ್ಮನ್ನು ಬಿಟ್ಟು ಸತ್ತು ಹೋಗ್ಯಾರ. ದಯವಿಟ್ಟು ಮಾತಾಡ್ಬೇಡ್ರಿ. ನನ್ನ ಮಗ ಸತ್ತಿದ್ದಾನೆ ಅಂತ ಹೇಳ್ಬೇಡ್ರಿ. ಯಾಕಂದ್ರೆ ನನ್ನ ಅಂತರಾತ್ಮ ಹೇಳ್ತಾ ಇದೆ, ಎಲ್ಲೋ ಒಂದು ಕಡೆ ನನ್ನ ಮಗ ಜೀವಂತವಾಗಿ ಇದ್ದಾನ್ರಿ. ಇಲ್ಲ ಕಣೆ, ಇಲ್ಲ, ಅದೆಲ್ಲ ನಿನ್ನ ಪ್ರಭೆ. ನಿನ್ನ ಮಗ ಹೋಗಿ 3 ವರ್ಷ ಗತಿಸಿದರು ಅವನ ಸುಳ್ವೇ ಇಲ್ಲ ಅಂದ ಮೇಲೆ ಅವನೆಲ್ಲೋ ಸತ್ತಂಗ. ಯಾಕ್ರಿ ಪದೇ ಪದೇ ನನ್ನ ಮಗ ಸತ್ತಿದ್ದಾನೆ ಅಂತ ಹೇಳ್ತೀರ? ಇಲ್ಲರಿ, ನನ್ನ ಮಗ ಜೀವಂತವಾಗಿದ್ದಾನೆ, ಜೀವಂತವಾಗಿದ್ದಾನೆ. ನಿನ್ನ ಮಗ ಜೀವಂತವಾಗಿದ್ದಿದ್ದೆ ಇಷ್ಟೊತ್ತಿಗೆ ನಮಗಾಗಿ ಒಂದು ಪತ್ರ ಸಹ ಬರೀತಾ ಇರಲಿಲ್ಲ. ಅಂದಾಗ ಅವನು ಸುಳಿವೇ ಇಲ್ಲ ಅಂದ್ಮೇಲ ದೈವಜ್ಞಾನಿ ಪ್ಯಾಟಿಗೆ ಹೋಗಿ ಕಟ್ಟಿ ತಗೊಂಬ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ನಿಮ್ಗ? ಏನ್ ಗಂಟು ಬಿದ್ದು ಮರ ನೀವು? ಹೌದು ಹೌದು. ಯಾಕಂದ್ರೆ ನಿಮ್ಮನ್ನ ಉಳಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿವಲ್ಲ, ಆ ತಪ್ಪಿಗಾಗಿ ನಿಮ್ಮ ಕೈ ಅನುಭವಿಸಬೇಕ. ಶಿಕ್ಷಣ ಕಲಿಲಿ, ದೊಡ್ಡ ಸಾಹೇಬಾಗಲಿ, ಅವನಿಂದ ಏನಾದ್ರೂ ಒಂದು ಉಪಕಾರ ದೊರೀಲಿ ಅಂತ ಆಸೆ ಗೋಪುರ ಕಟ್ಕೊಂಡಿವಲ್ಲ, ಅದರ ಪ್ರತಿಫಲಕ್ಕಾಗಿ ನೀವು ಮಾತಾಡಬೇಕು, ನಾವು ಮಾತಾಡ್ಸ್ಬೇಕು. ಬರ್ತೀನಿ, ಹಂಗ ನೀರು ತಿಳ್ಕೊಂಡು ಹಲೋ ಸರ್, ಪೋಸ್ಟ್. ಏನಪ್ಪ ಟಪಾಲ್ ಬಂದಿದೆಯೇನು? ಇಲ್ಲ ಸರ್, ರೇಣುಕಮ್ಮ ರಾಮರಾವ್ ಹೆಸರಲ್ಲಿ 5,000 ರೂಪಾಯಿ ಎಬೋ ಬಂದಿದೆ, ಅವ್ರು ಸಹಿ ಮಾಡಿಸ್ಬೇಡಿ. ಹೌದಾ? ಬಂದೇರಪ್ಪ ಬಂದ.
ಅಪ್ಪನ ಹೆಸರಲ್ಲೇ ದುಡ್ಡು ಕಳಿಸ್ತಾ ಇದ್ದ. ಈ ಸಾರಿ ಯಾಕೋ ಅವ ಅಡ್ರೆಸ್ ಚೇಂಜ್ ಮಾಡ್ಯಾನ, ಅವನ ಹೆಸರಲ್ಲೇ ಕಳ್ಸ್ಯಾನ. ನಾವು ಏನು ಮಾಡಬೇಕು ಅಂತ ತಿಳಿಯುವಂತಾಗಿದ್ದಾನೆ. ಅದಕ್ಕೆ ಯಾಕ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಹಿಂದೆ ಮಾಡಿದಂತೆ ಈಗ್ಲೂ ಮಾಡಿದ್ರಾಯ್ತು. ಸುಮ್ಮನೆ ಯಾವ ಬುದ್ಧಿ ಗೋಪಿಗಳಿಗೆ ಹೇಗೆ ತಿಳಿಸೋದು? ಸರಿ, ನಾನ್ ಸಹಿ ಮಾಡ್ತೀನಿ, ನೀವು ಸಾಕ್ಷಿ ಹಾಕಿ ದುಡ್ಡು ತಗೊಂಡ್ಬಿಡಿ. ಇದೇ ದುಡ್ಡಲ್ಲಿ ನನಗೊಂದು ಸೀರೆ ತಗೋತೀನಿ. ಈ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಬಂಗಾರ ಅದಾವಕ್ಕೇನ ಎಷ್ಟಾದ್ರೂ ಅಷ್ಟ ತಗೊಂಬಿಡಿರೋದ. ಪೋಸ್ಟ್ಮನ್ ಬದೋದ್ರು ಅಂತ ಕಾಣಿಸುತ್ತೆ. ಏನಾದ್ರೂ ರಘುವೀಂದ್ರ ಪತ್ರ ಏನಾದ್ರೂ ಬರ್ದಿದ್ನೇ ನಾವು? ನಿನಗಿನ್ನೂ ಆ ರಘುವಿನ ಹುಚ್ಚು ಬಿಟ್ಟೇ ಇಲ್ಲ ನಮ್ಮ. ಅದ್ ಯಾವ ಕಿರಾಕ್ ಬಿತ್ತಿ ಸತ್ತಾನೋ ಏನೋ ದೇವರಿಗೆ ಗೊತ್ತು. ಅವೆಲ್ಲ ಬದುಕಿರ್ತಾನೆ ಬಿಡವೆ. ನೀ ಹಂಗ ಬಳೆ ರಘುವೀರ ರಘುವೀರ ಅನ್ಕೊತ ಕಣವರ್ಸ್ ಕುಂತ ಬಿಡಕ್ಕಿಲ್ಲ. ನನ್ನನ್ನು ಎಂತ ಮನೆ ಕೊಟ್ಬಿಟ್ರಮ್ಮ ನೀವು. ನನ್ನ ಗೋಳಾಟ ನೋಡ್ಬೇಕಂತಾನೆ ಆ ಕುಡುಕಲಿ ಕೊಟ್ಟು ಹೊರ ನೋಕಿದ್ರಿ ನಮ್ಮ. ಏನಾಯ್ತು? ಯಾಕೆ ಈ ರೀತಿ ಆಗ್ತಾ ಇದೆಯಾ? ಅಪ್ಪ, ಮನೆಯಲ್ಲಿಯ ವಸ್ತುಗಳೆಲ್ಲ ಮಾರಿ ಹೋದು. 3 ದಿನಕ್ಕೊಮ್ಮೆ ಮನೆಗೆ ಬರೋರ ದೃಷ್ಟಿಲಿ ನಾನು ನಾಯಿಗಿಂತ ಕೀಳಾಗಿದ್ದೀನಿ. ಅಂದಾಗ ಆ ಮನೆಯಲ್ಲಿ ನಾನು ಬದುಕುದಾದ್ರೆ ಯಾಗಪ್ಪ? ನೀನಾಗಿ ಅಣ್ಣನಾಗಿ ಎಲ್ಲಿವರೆಗೂ ಬಂದು ಅವ್ರಿಗೆ 4 ಬುದ್ಧಿ ಮಾತು ಹೇಳೋವರೆಗೂ ನಾನ್ ಮಾತ್ರ ಈ ಮನೆಯಿಂದ ಹೋಗೋದಿಲ್ಲ. ಶಶಿಕಲಾ, ನೀನು ಈ ಮನೆ ವಸ್ತುಗಳಿಗೆ ಹೆಜ್ಜೆ ಕೂಡ ಇರಬಾರ್ದು. ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಾಗ್ಲಿ ಅಂತಾನೆ ಈಗಾಗಲೇ ನಿಮ್ಮನ್ನ ನಿನ್ನ ಸಲುವಾಗಿ ಮನೆಯನ್ನ ಹಾಳು ಮಾಡಿಕೊಂಡು ಮದುವೆ ಮಾಡಿಕೊಟ್ಟಿದ್ದಾರೆ. ಎಷ್ಟಾದ ಮೇಲೂ ನೀನು ತವರ ಮನೆಯೇ ಸೇರ್ತೀನಿ ಅನ್ನೋದಾದ್ರೆ ನಾನು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಮರ್ಯಾದೆಯಿಂದ ಅಂದ್ರೆ ನಟಿಗೆ ಒಮ್ಮೆ ಲಗ್ನದ ಶಾಸ್ತ್ರ ಮುಗಿದ ಬಳಿಕ ಕರುಳು ಸಂಬಂಧವೇ ಕೊನೆಯಾಗುವುದೇ ನಟಿಗೆ. ನನ್ನ ತವರು ಮನೆ ಬರೋದಕ್ಕೆ ನನಗೆ ಆಸ್ಪದವಿದೆ. ಆಸ್ಪದವಿದೆಯಮ್ಮ, ಆಸ್ಪದವಿದೆ. ಆದರೆ ಬರುವಂತೆ ಬಂದರೆ ಮಾತ್ರ ತವರು ಮನೆಯಲ್ಲಿ ಆಸ್ಪದವಿರುತ್ತದೆ. ನೋಡು, ಈಗೇನು ನಾವು ನಿನ್ನ ಮದುವೆಗೆ ಕರೆದಿಲ್ಲ, ಮುಂಜಿಗೆ ಕರೆದಿಲ್ಲ, ಜಾತ್ರೆಗೆ ಕರೆದಿಲ್ಲ, ಯಾತ್ರೆಗೂ ಕರೆದಿಲ್ಲ. ತವರು ಮನೆಯವರು ಕರೆದ್ರೆ ಹೇಗೆ ಓಡೋಡಿ ತವರು ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಅಂದ್ರೆ ನನ್ನ ಗಂಡ ನನಗೆ ಏನೇ ತೊಂದರೆ ಕೊಟ್ರು ನೀವ್ಯಾರು ಅದನ್ನು ಕೇಳೋದಿಲ್ವೇ? ನನ್ನ ಶಶಿ, ನಿನ್ನ ಗಂಡನ ಗುಣ ಅವಗುಣಗಳನ್ನು ತಿದ್ದಿಕೊಳ್ಳಬೇಕಾದದ್ದು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ. ಮದುವೆ ಮಾಡಿಸಿದ ಬಂಧು ಬಾಂಧವರದ್ದಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಉಣ್ಬೇಕು. ಅದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲಮ್ಮ, ಯಾವ ಸಂಬಂಧ ಇಲ್ಲ. ಬೇಡ, ಈ ರೀತಿ ಎಲ್ಲ ಮಾತಾಡ್ಬೇಡ. ನೋಡು, ಒಂದು ದಿವಸ ಮಟ್ಟಿಗಾದ್ರೂ ರಜೆ ತೆಗೆದುಕೊಂಡು ಇವಳ ಗಂಡನ ಹತ್ತಿರ ಹೋಗಿ ಬುದ್ಧಿವಾದ ಹೇಳಿ ಬಂದ್ಬಿಡು. ನಿನಗೆ ಪುಣ್ಯ ಬರುತ್ತೆ, ಪುಣ್ಯ ಬರುತ್ತೆ. ಏನು ಬೇಡ, ಅವ್ರಿಗೀಗ ರಜೆ ಸಿಗಲ್ಲ. ಏಯ್, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯೋ? ಪಾತ್ರ
ಛಾಯಾ ತಾಯಿ, ಆ ದೇವರು ನಿನ್ನ ಚೆನ್ನಾಗಿಟ್ಟನಂತ ಹೇಳಿ ಇನ್ನೊಬ್ಬರಿಗೆ ಹೀಗೆ ಚುಚ್ಚಿ ಮಾತಾಡಬಾರ್ದವ್ವ, ಮಾತಾಡಬಾರ್ದು. ಇವತ್ತು ನನ್ನ ಮಗಳಿಗೆ ಬಂದ ಸ್ಥಿತಿ ನಿನಗೂ ಬಂದಿದ್ರೆ ನೀನು ತವರ ಮನೆಗೆ ಹೋಗ್ತಾ ಇರ್ಲಿಲ್ಲ. ನಾನೇನು ಮಾಡ್ತಿದ್ದೆ ಅಂದ್ರೆ ನನ್ನ ಗಂಡನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ದಾರಿಗೆ ಹಚ್ತಿದ್ದೆ. ವಿಧಿ ವಿಲಾಸದಿಂದ ದೈವ ಸಂಕಲ್ಪದಿಂದ ನಿನ್ನ ಗಂಡ ಎದುರಾಗಿದ್ರೆ ಆಗ ನೀನು ತವರಿಗೆ ಹೋಗ್ತಾ ಇರ್ಲಿಲ್ಲ. ಕರೆಯದೆ ತವರು ಮನೆಗೆ ಓಡಿ ಬರಲಿಕ್ಕೆ ನಾನೇನು ನಿಮ್ಮ ಮಗ ಹಾಗೆ ಗಯ್ಯಾಳಿ ಅಲ್ಲ ರೀ. ಮದುವೆಯಲ್ಲಿ ನನ್ನ ಗಂಡ ನನ್ನ ಬುದ್ಧಿವಾದನ ತಿರಸ್ಕರಿಸಿದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ಹಾರಿ ಪ್ರಾಣ ಬಿಡ್ತಿದ್ದೆ. ಕರೆಯದೆ ತವರು ಮನೆಗೆ ಓಡಿ ಬರ್ತಿರ್ಲಿಲ್ಲ. ಮತ್ತೆ ಈಗಲಾದ್ರೂ ಅರ್ಥ ಆಯ್ತೇನಮ್ಮ ನಿಮಗೆ? ಈಗಲಾದ್ರೂ ಅರ್ಥ ಆಯ್ತಾ ನಿಜವಾದ ಗರ್ತಿ ಹೆಂಗಿರ್ತಾಳೆ ಅಂತ? ಕಲೀರಿ. ಅರ್ಥವಾಯ್ತು. ನೀವು ಕರೆಯದೆ ನಿಮ್ಮ ಮನೆಗೆ ಬಂದದ್ದು ನನ್ನದೇ ಅಪರಾಧವಾಯ್ತಲ್ಲ. ಆದ್ರೆ 3 ದಿನ ಆಯ್ತು ಪಾವನ್ನು ತನ್ನ ಕೂಡ ಕಂಡಿಲ್ಲ. ಈ ಮನೆ ಮುತ್ತೈದೆ ರತಿಗೆ ಕೈಯಿಂದ ಒಂದೇ ಒಂದು ತುತ್ತನ್ನ ನೀಡಲ್ಲ. ಇಲ್ಲಲ್ಲ, ನಿಮ್ಮ ಮನೇಲಿ ಕೂತ್ಕೋದಿಲ್ಲ, ಹೊರಗಡೆ ಕೂತ್ಕೊಂಡು ಊಟ ಮಾಡಿ ನನ್ನ ಗಂಡನ ಮನೆಗೆ ಹೊರಟೋಗ್ತೀನಿ. ಶಶಿಕಲಾ, ಪತಿಯಿಂದ ವಂಚಿಸಿ ಓಡಿ ಬಂದವಳಿಗೆ ನನ್ನಿಂದ ಅನ್ನ ದೊರೆಯಲಾರದು. ಯಾವ ವಿಧನನ್ನ ನಂಬಿಕೊಂಡು ಗಂಡನ ಮನೆಯಿಂದ ಓಡಿ ಬಂದಿದ್ದೀಯೋ ಏನು? ನಿನ್ನಂತ ಜಾರ ಪಿಂಡಕ್ಕೆ ಅನ್ನ ನಾಡು ಹಾಕೋದ? ಹೊರಟೋಗೆ ಯಾಕೆ ಯಾಕೆ ಮನೆಗೆ ಬಂದೆ ನೀನು? ಯಾಕೆ ಬಂದೆ? ನೀನು ಇವಳ ಕೈಯಿಂದ ಬಯಸ್ಕೋದು ಅಂತೆ ನನ್ನ ಹೊಟ್ಟೆಯನ್ನು ಯಾಕೆ ಉರಿಸ್ತಾ ಇದ್ದೀಯ? ಇನ್ನೊಂದು ಸಲ ನನ್ನ ಅಪ್ಪನ ಇರ್ಲಾರ್ದೆ ಈ ಮನೆಯೊಳಗೆ ಏನಾದ್ರೂ ಕಾಲಿಟ್ಟಿದೆ ಆದ್ರೆ ನಿನಗೆ ನನ್ನ ನಿಮ್ಮ ಅಪ್ಪನಿಲ್ಲದೆ ಈ ಮನೆಯಲ್ಲಿ ಕಾಲಿಟ್ಟಿದ್ದೆ ನನ್ನದೇ ಅಪರಾಧವಾಯ್ತಮ್ಮ. ನಾನು ಜಾಣಿಯಾಗಿದ್ರೆ ನನ್ನ ಗಂಡನ ಮನೆಯಲ್ಲೇ ಸತ್ತು ಹೋಗ್ತಾ ಇದ್ದೀಯಮ್ಮ. ಹಣದ ಕಲ್ಲು ನೊಂದಿದ್ದಲ್ಲ ಅಂತ ಇಲ್ಲಿವರೆಗೂ ಬಂದದ್ದು ನನ್ನದೇ ಅಪರಾಧವಾಯ್ತಮ್ಮ. ಇನ್ಮೇಲೆ ನಿನ್ನ ಅಪ್ಪನಿಲ್ಲದೆ ಈ ಮನೆಯಲ್ಲಿ ಕಾಲಿಟ್ಟಿದ್ದೆ ಆದ್ರೆ ನನ್ನ ಕೊಂದು ಹಾಕ್ಬಿಡಮ್ಮ. ನಾನಿಲ್ಲಿ ಹೋಗಿ ಬರ್ತೀನಪ್ಪ. ನನಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ. ಏನೋ ಅಂತ ಆಶೀರ್ವಾದ ಮಾಡಲಿ ಮಗಳೇ, ಏನಂತ ಆಶೀರ್ವಾದ ಮಾಡಲಿ? ಕಲ್ಲಲ್ಲಿ ಹುಲ್ಲಾಗಿ ಬೆಳೆಯುವ ಶಕ್ತಿಯನ್ನ ದೇವರು ನಿನಗೆ ಕರುಣಿಸಲವ. ಮಗಳೇ ಹೋಗು. ಯಾಕಂದ್ರೆ ಇಂಥವ್ರ ಮಧ್ಯೆ ಬಾಳೋದಕ್ಕಿಂತ ಎಲ್ಲಾದ್ರೂ ದೂರ ಹೋಗಿ ಬದುಕುವುದೇ ಲೇಸು. ನನ್ನ ಸೊಸೆಗೆ ನಾನೇನ್ ಮಾಡಿದ್ನೋ ಗೊತ್ತಿಲ್ಲ. ನನ್ನ ಮೇಲಿರುವ ಎಲ್ಲ ಕೋಪನ ಒಟ್ಟಿಗೆ ತೀರಿಸ್ಕೊಂಡ್ಬಿಟ್ಲು.
ಆ ದೇವರು ನನ್ನ ಸೊಸೆನ ಚೆನ್ನಾಗಿಟ್ಟಿರ್ಲಿ. ನಾನು ಬದುಕಬಾರ್ದು. ಯಾಕ್ರಿ ಯಾಕೆ ಏನಾಯ್ತು? ಯಾಕೆ ಈ ರೀತಿ ಮಾತಾಡ್ತಾ ಇದ್ರೆ ನೀವು? ಇನ್ನು ಏನಾಗ್ಬೇಕಾಗಿದೆ? ಇನ್ನು ಏನಾಗ್ಬೇಕಾಗಿದೆ? ತುತ್ತು ಕೂಲಿಗಾಗಿ ತವರು ಮನೆಗೆ ಬಂದ ನನ್ನ ಮಗಳು ಅಣ್ಣನ ಹತ್ತಿರ ಸಾಕಷ್ಟು ಪಡೆದುಕೊಂಡದನ್ನ ಕಣ್ಣಾರೆ ಕಂಡು ನಾನು ಬದುಕಬೇಕಾ? ನನ್ನ ಸೊಸೆ ನನ್ನ ಮಗಳ ಸಮಾನ ಅಂತ ಸಾಕಿದೆ. ಆದರೆ ಸೊಸೆಯೇ ತನ್ನ ಸಿಟ್ಟನ್ನು ನನ್ನ ಮೇಲೆ ತಿರ್ಸ್ಕೊಂಡು ನನ್ನ ಮೇಲೆ ಕೈ ಮಾಡಿದಳು. ಯಾಕ್ರಿ ಕೆಮ್ತಾ ಇದ್ದೀರಾ? ಒಂದು ನಿಂತು ನೀರಾ ತರ್ತೀನಿ. ಈ ಮನೆಯಲ್ಲಿರುವ ಒಂದು ತೊಟ್ಟು ನೀರನ್ನು ಕುಡಿಬಾರ್ದು ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಎಲ್ಲಿಯಾದರೂ ಹೊರಗಡೆ ನೀರು ತಗೊಂಡು ಬಾ. ಹೋಗು ಹೋಗು. ಹೌದು ಹೌದು, ಇಷ್ಟೆಲ್ಲ ಅವಮಾನ ಅಪಮಾನ ತಾಲೂಕಿಂತ ನಾನು ಸಾಯೋದೇ ಮೇಲು.